ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, RSS ಬಗ್ಗೆ ಮಾಹಿತಿ ಕೋರಿ ಪತ್ರ ಬರೆದಿರುವ ರಾಜ್ಯದ ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ವರ್ತನೆಗೆ ಧಾರವಾಡದಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂತಹ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಿಯಾಂಕ ಖರ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಬಹಳ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಚಿವ ಸ್ಥಾನ ಸಿಕ್ಕಿದೆ, ಆದರೆ ಈ ರೀತಿ ಸಣ್ಣ ಸ್ಟಂಟ್ ಮಾಡಲು ಹೋಗಬಾರದು ಎಂದು ಕುಟುಕಿದ್ದಾರೆ. ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಎಂದು ಸ್ಟಂಟ್ ಮಾಡುವ ಅವಶ್ಯಕತೆ ಇಲ್ಲ. ಗೃಹ ಇಲಾಖೆಯಲ್ಲಿ ಮಾಡುವ ಕೆಲಸ ಮಾಡಿ ಹೆಸರು ಮಾಡಲಿ, ಅದನ್ನು ಬಿಟ್ಟು ಒಣ ರಾಜಕೀಯ ಮಾಡೋದು ಸರಿಯಲ್ಲ ಎಂದು ಗುಡುಗಿದರು. ರಾಜ್ಯದಲ್ಲಿ ಡ್ರಗ್ಸ್ನ ಹಾವಳಿ ಮಿತಿಮೀರಿದೆ. ಪ್ರತಿ ಹಳ್ಳಿಯಲ್ಲಿ ಮತ್ತು ಬೇರೆ ಕಡೆ ಕುಡುಕರ ಹಾವಳಿ ಹೆಚ್ಚಿದೆ. ಅಕ್ರಮ ಬೆಟ್ಟಿಂಗ್, ಇಸ್ಪೀಟು ಹಾವಳಿ ಇದೆ. ಗನ್ ಇಲ್ಲದವರಿಗೆ ಹಣ ಪಡೆದು ಗನ್ ಕೊಡುವ ಕೆಲಸ ನಡೆದಿದೆ. ಅವು ಬಂದ್ ಮಾಡುವ ಕೆಲಸ ಮಾಡಲಿ ಎಂದು ತಿರುಗೇಟು ನೀಡಿದರು. ದೀಪ ನಂದುವ ಮನೆಗೆ ದೀಪ ಬೆಳಗುವ ಕೆಲಸ ಮಾಡಲಿ, ಇದೆಲ್ಲ ಬಿಟ್ಟು ಒಣ ಉಸಾಬರಿ ಕೆಲಸ ಮಾಡೋದು ಬೇಡ ಎಂದು ಸಲಹೆ ನೀಡಿದರು. ನೋಡ್ರಿ, ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಬಹಳ ಸಣ್ಣ ವಯಸ್ಸಲ್ಲಿ ಬಹಳ ದೊಡ್ಡ ಮಂತ್ರಿ ಹುದ್ದೆಗಳನ್ನು ನಿರ್ವಹಿಸುವಂತ ಅವಕಾಶ ಅವರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಬಹಳ ಪ್ರಮುಖ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಏನೋ ನಾನು ಕೇಂದ್ರದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಅಂಥೇಳಿ ಈ ರೀತಿಯ ಸ್ಟಂಟ್ಗಳನ್ನು ಅವರು ಮಾಡುವಂಥ ಕೆಲಸ ಅವರಿಗೆ ಅವಶ್ಯಕತೆ ಇಲ್ಲ. ಅಟೆನ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಮಾಡುವಂಥ ಅವಶ್ಯಕತೆ ಪ್ರಿಯಾಂಕ ಖರ್ಗೆ ಅವರಿಗೆಲ್ಲ. ಹಾಗಾಗಿ ಅವರು ತಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಿ ಹೆಸರು ತಗೊಳ್ಳಿ. ಅದನ್ನು ಬಿಟ್ಟು ಇಂಥ ಒಣ ರಾಜಕಾರಣ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಅವರ ರಾಜಕೀಯ ಜೀವನಕ್ಕೆ ಇದು ಒಳ್ಳೇದಲ್ಲ ಅಂಥೇಳಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಇಡೀ ರಾಜ್ಯಾದ್ಯಂತ ಗೃಹ ಇಲಾಖೆ ಮೂಲಕ ಭಾಳ ಒಳ್ಳೆ ಕೆಲಸ ಮಾಡ್ಬೋದು. ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಮಿತಿ ಮೀರಿರ್ತೈತಿ. ಪ್ರತಿಯೊಂದು ಹಳ್ಳ್ಯಾಗ ಪ್ರತಿಯೊಂದು ಯುವಕರು, ವಯಸ್ಸಾದವರು ಎಲ್ಲರೂ ಕುಡುಕರ ಸಂಖ್ಯೆ ಹೆಚ್ಚಾಗೈತಿ. ಎಲ್ಲ ದುಡ್ದಿದ್ದೆಲ್ಲ ಕುಡ್ತಕ್ಕೆ ದುಡ್ಡು ಹೊಂಟೈತಿ. ಅಕ್ರಮ ಬೆಟ್ಟಿಂಗ್ ಕೆಲಸ ನಡೆದೈತಿ. ಇಸ್ಪೀಟು, ಜೂಜಾಟ, ಬಡ್ಡಿ ವ್ಯವಹಾರ ನಡೆದೈತಿ. ಗನ್ ಇಲ್ದವ್ರಿಗೆ ಗನ್ ಕೊಡುವಂತ, ದುಡ್ಡು ತೊಗೊಂಡು ಲೈಸೆನ್ಸ್ ಕೊಟ್ಟು ಗನ್ ಕೊಡುವಂತ ಕೆಲಸ ನಡೆದೈತಿ. ಇವನ್ನೆಲ್ಲ ಬಂದ್ ಮಾಡುವಂತ ಕೆಲಸ ಪ್ರಿಯಾಂಕ ಖರ್ಗೆ ಅವ್ರು ಮಾಡಬೇಕು. ಅದ್ರ ಮೂಲಕ ಜನರ ಬಾಳಿಗೆ ಬೆಳಕನ್ನು ಹಚ್ಚುವಂತ ಕೆಲಸ, ಯಾರ ಮನೆಯಲ್ಲಿ ದೀಪ ನಂದಾತವೋ ಆ ದೀಪವನ್ನ ಗಟ್ಟಿ ಮಾಡುವಂತ ಕೆಲಸ ಪ್ರಿಯಾಂಕ ಖರ್ಗೆ ಅವ್ರು ಮಾಡಲಿ. ಅದನ್ನು ಬಿಟ್ಟು ಈ ರೀತಿಯ ಒಣ ಉಸಾಬರಿ ಕೆಲಸ ಮಾಡುವಂತ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರದ್ದು ರಾಜಕೀಯ ಭವಿಷ್ಯ ಬಹಳ ಮುಂದೆ ದೊಡ್ಡದೈತಿ. ಈ ರೀತಿಯ ಸ್ಟಂಟ್ಗಳನ್ನು ಅವ್ರು ಮಾಡುವಂತದ್ದು ಮಾಡಬೇಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೇವೆ.